Hey guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯದ 7ನೆಯ ತರಗತಿಯ ಚಾಪ್ಟರ್ 5 ಆನ್ಸಿಯನ್ ಡೈನಾಸ್ಟೀಸ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಪ್ರಾಚೀನ ರಾಜಮನೆತನಗಳು, ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಮೊದಲ ಪ್ರಶ್ನೆಯನ್ನು ನೋಡೋಣ. ಎಕ್ಸಸೈಸಸ್. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಹೂ ವಾಸ್ ದ ಹೀರೋಯಿನ್ ಆಫ್ ಎಪಿಕ್ ಸಿಲಪ್ಪದಿಗಾರಂ? ಸಿಲಪ್ಪದಿಗಾರಂ ಎಂಬ ಒಂದು ಮಹಾನ್ ಗ್ರಂಥದ ಹೀರೋಯಿನ್ ಯಾರು ಅಂತ ಕೇಳಲಾಗಿದೆ. ಕನ್ನಗಿ ಈಸ್ ದ ಹೀರೋಯಿನ್ ಆಫ್ ದ ತಮಿಳು ಎಪಿಕ್ ಸಿಲಪ್ಪದಿಗಾರಂ. ತಮಿಳು ಭಾಷೆಯ ಮಹಾನ್ ಗ್ರಂಥವಾಗಿರುವಂತಹ ಸಿಲಪ್ಪದಿಗಾರಂ ಈ ಒಂದು ಗ್ರಂಥದಲ್ಲಿ ಬರುವಂತಹ ಹೀರೋಯಿನ್ ಯಾರಪ್ಪ ಅಂತಂದರೆ, ನಾಯಕಿ ಯಾರು ಅಂತಂದರೆ ಕನ್ನಗಿ. ನೇಮ್ 2 ಎಪಿಕ್ಸ್ ಆಫ್ ಸಂಗಮ ಏಜ್. ಸಂಗಮ ಯುಗದ 2 ಮಹಾನ್ ಗ್ರಂಥಗಳು ಯಾವುವು? ಸಿಲಪ್ಪದಿಗಾರಂ ಆ್ಯಂಡ್ ಮಣಿಮೇಗಲೈ ಅನ್ನುವಂಥದ್ದು, ಮಣಿಮೇಗಲೈ ಅನ್ನುವಂಥ ಒಂದು ಕೃತಿಯನ್ನು ನಾವು ಈ ಸಂಗಮ ಯುಗದಲ್ಲಿ ಕಾಣಬಹುದು. ಪ್ರಶ್ನೆ ನಂಬರ್ 3. ಹೂ ಕಂಪೋಸ್ಡ್ ತಿರುಕ್ಕುಳ್ಳರ್? ತಿರುಕ್ಕುಳ್ಳರ್ ಅಂತಕ್ಕಂತಹ ಈ ಒಂದು ಕೃತಿಯನ್ನು ಯಾರು ರಚನೆ ಮಾಡಿದ್ದಾರೆ? ತಿರುವಳ್ಳುವರ್ ಕಂಪೋಸ್ಡ್ ತಿರುಕ್ಕುಳ್ಳರ್. ತಿರುವಳ್ಳುವರ್ ಅಂತಕ್ಕಂಥವರು ಈ ತಿರುಕ್ಕುರಲ್ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಹೂ ಈಸ್ ದ ಸಿಗ್ನಿಫಿಕೆಂಟ್ ಪೊಯೆಟ್ ಆಫ್ ಸಂಗಮ ಏಜ್? ಈ ಸಂಗಮ ಯುಗದ ಮಹತ್ವದ ಕವಿ ಯಾರು? ತಿರುವಳ್ಳುವರ್ ಈಸ್ ದ ಸಿಗ್ನಿಫಿಕೆಂಟ್ ಪೊಯೆಟ್ ಆಫ್ ಸಂಗಮ ಏಜ್. ಹೂ ವಾಸ್ ದ ಫೇಮಸ್ ಕಿಂಗ್ ಆಫ್ ಶಾತವಾಹನಾಸ್? ಶಾತವಾಹನರ ಪ್ರಮುಖ ದೊರೆ ಯಾರು? ಗೌತಮಿಪುತ್ರ ವಾಸ್ ಫೇಮಸ್ ಕಿಂಗ್ ಆಫ್ ಶಾತವಾಹನಾಸ್. ವಾಟ್ ವಾಸ್ ಅ ಚೈತ್ಯ? ಚೈತ್ಯ ಎಂದರೇನು? ಚೈತ್ಯ ಆರ್ ಪ್ರೇಯರ್ ಹಾಲ್ಸ್ ಆಫ್ ಬುದ್ಧಿಸ್ಟ್ಸ್. ಬುದ್ಧಿಸ್ಟರ ಒಂದು ಪ್ರಾರ್ಥನಾ ಒಂದು ಹಾಲ್ಗಳನ್ನು ಇಲ್ಲಿ ಚೈತ್ಯಗಳು ಎಂದು ಕರೆಯುತ್ತಾರೆ. ವೇರ್ ಡು ಯು ಫೈಂಡ್ ಚೈತ್ಯಾಸ್ ಆಫ್ ಶಾತವಾಹನಾಸ್ ಟೈಮ್? ಶಾತವಾಹನರ ಚೈತ್ಯಗಳನ್ನು ನೀವು ಎಲ್ಲಿ ಕಾಣುತ್ತೀರಿ? ಚೈತ್ಯಾಸ್ ಆಫ್ ಶಾತವಾಹನಾಸ್ ಫೈಂಡ್ ಆಟ್ ಕಾರ್ಲೆ ಇನ್ ಮಹಾರಾಷ್ಟ್ರ ಆ್ಯಂಡ್ ಕನ್ನೇರಿ. ನಾವು ಶಾತವಾಹನರ ಚೈತ್ಯಗಳನ್ನು ಮಹಾರಾಷ್ಟ್ರದ ಕನ್ಹೇರಿಯಲ್ಲಿ ಮತ್ತು ಕಾರ್ಲೆಯಲ್ಲಿ ಕಂಡುಬರುತ್ತವೆ. ವೇರ್ ಡು ಯು ಫೈಂಡ್ ರ್ಯೂನ್ಸ್ ಬಿಲಾಂಗ್ಸ್ ಟು ಶಾತವಾಹನಾಸ್ ಟೈಮ್ಸ್ ಇನ್ ಕರ್ನಾಟಕ? ಶಾತವಾಹನರ ಕಾಲದ ಕೆಲವೊಂದಿಷ್ಟು ಅವಶೇಷಗಳು ನಮಗೆ ಇಲ್ಲಿ ಕಂಡುಬರುತ್ತವೆ. ವಿ ಕ್ಯಾನ್ ಸಿ ಶಾತವಾಹನಾಸ್ ಆರ್ಕಿಟೆಕ್ಚರ್ ಆಟ್ ಸನ್ನತಿ ಇನ್ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಆ್ಯಂಡ್ ಬನವಾಸಿ ಇನ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ನಾವು ಶಾತವಾಹನರ ಆ ಒಂದು ಅವಶೇಷಗಳನ್ನು ಸನ್ನತಿ ಎಂಬಲ್ಲಿ, ಗುಲ್ಬರ್ಗದ ಸನ್ನತಿ ಎಂಬಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಎಂಬಲ್ಲಿ ಕಂಡುಕೊಳ್ಳಬಹುದು. ವಾಟ್ ವಾಸ್ ಅ ಶ್ರೇಣಿ? ಶ್ರೇಣಿ ಎಂದರೇನು? ದೇರ್ ವೇರ್ ಗಿಲ್ಡ್ಸ್ ಕಾಲ್ಡ್ ಶ್ರೇಣೀಸ್ ಇನ್ ಸಿಟೀಸ್. ಈ ನಗರ ಪ್ರದೇಶದಲ್ಲಿ ಗಿಲ್ಡ್ಸ್ ಅಂತಕ್ಕಂತಹ ವ್ಯಾಪಾರಿ ಸಂಘಗಳಿದ್ದವು, ಅವುಗಳನ್ನು ಶ್ರೇಣಿ ಎಂದು ಕರೆಯಲಾಗುತ್ತಿತ್ತು. ನೇಮ್ ದ ಪೋರ್ಟ್ಸ್ ಆಫ್ ಶಾತವಾಹನಾಸ್ ಟೈಮ್. ಶಾತವಾಹನರ ಕಾಲದ ಬಂದರುಗಳು ಯಾವುವು? ಬರಕಚ, ಪ್ರೆಸೆಂಟ್ ಬ್ರೋಚ್, ಸೋಪಾರಾ ಆ್ಯಂಡ್ ಕಲ್ಯಾಣ ಆರ್ ನಿಯರ್ ಮುಂಬೈ. These are the Shatavahana's times ports. Which was the capital city of Kadambas? The capital city of Kadambas is Banavashi. Who was the famous king of the Kadambas? Mayura Sharma was the famous king of Kadambas. Which is the earliest Kannada inscription? ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಈಸ್ ದ ಅರ್ಲಿಯೆಸ್ಟ್ ಕನ್ನಡ ಇನ್ಸ್ಕ್ರಿಪ್ಷನ್. ಹಲ್ಮಿಡಿ ಎಂಬುದು ಕನ್ನಡದ ಮೊದಲ ಶಾಸನವಾಗಿದೆ. ವಿಚ್ ಪೊಯೆಟ್ ರೋಡ್ ದ ತಾಳಗುಂದ ಇನ್ಸ್ಕ್ರಿಪ್ಷನ್?
A poet called Kubja wrote it. ಕುಬ್ಜ ಎನ್ನುವ ಕವಿ ಈ ಒಂದು ಕೃತಿಯನ್ನು ಬರೆದಿದ್ದಾನೆ. ತಾಳಗುಂದ ಇನ್ಸ್ಕ್ರಿಪ್ಷನನ್ನು ಬರೆದಿದ್ದಾನೆ. ಹೂ ಈಸ್ ದ ಅರ್ಲಿಯಸ್ಟ್ ಸಂಸ್ಕೃತ್ ಪೊಯೆಟ್ ಇನ್ ಕರ್ನಾಟಕ? ಸಂಸ್ಕೃತ ಭಾಷೆಯ ಮೊದಲ ಕವಿ ಯಾರು ಕರ್ನಾಟಕದಲ್ಲಿ? ಕುಬ್ಜ ಈಸ್ ದ ಅರ್ಲಿಯಸ್ಟ್ ಸಂಸ್ಕೃತ ಪೊಯೆಟ್ ಇನ್ ಕರ್ನಾಟಕ. ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಚಾಲುಕ್ಯಾಸ್ ಆಫ್ ಬದಾಮಿ? ಇನ್ ವಿಚ್ ಡಿಸ್ಟ್ರಿಕ್ಟ್ ಇಟ್ ಈಸ್ ಲೊಕೇಟೆಡ್? ಬದಾಮಿ ಚಾಲುಕ್ಯರ ಒಂದು ರಾಜಧಾನಿ ಯಾವುದು? ಅದು ಯಾವ ಜಿಲ್ಲೆಯಲ್ಲಿದೆ? ದ ಕ್ಯಾಪಿಟಲ್ ಸಿಟಿ ಆಫ್ ಬದಾಮಿ ಚಾಲುಕ್ಯಾಸ್ ವಾಸ್ ವಾತಾಪಿ ಆರ್ ಬಾದಾಮಿ ಇನ್ ಬಾಗಲಕೋಟೆ ಡಿಸ್ಟ್ರಿಕ್ಟ್. Who was the emperor of North India that ಪುಲಕೇಶಿ II defeated? ಪುಲಕೇಶಿ ಎರಡರಿಂದ ಸೋಲಲ್ಪಟ್ಟಿರ್ತಕ್ಕಂತಹ ಉತ್ತರ ಭಾರತದ ರಾಜನಾರು? ಹರ್ಷವರ್ಧನ was the emperor of North India that ಪುಲಕೇಶಿ II defeated. Mention 3 places where ಬಾದಾಮಿ ಚಾಲುಕ್ಯಾಸ್ ಆರ್ಕಿಟೆಕ್ಚರ್ is found. ಬಾದಾಮಿ ಚಾಲುಕ್ಯರ ಆರ್ಕಿಟೆಕ್ಚರ್ ಕಂಡುಬರುವಂಥ 3 ಸ್ಥಳಗಳಾವವು? ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ ಆ್ಯಂಡ್ ನಾಗರಾಳ ಹ್ಯಾವ್ ಆರ್ಕಿಟೆಕ್ಚರ್ಸ್ ಆಫ್ ಬಾದಾಮಿ ಚಾಲುಕ್ಯಾಸ್ ಟೈಮ್. ವಿಚ್ ಪ್ಲೇಸ್ ಈಸ್ ಕಾಲ್ಡ್ ಕ್ರಡಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್? ಇಲ್ಲಿ ದೇವಸ್ಥಾನಗಳ ಒಂದು ತೊಟ್ಟಿಲು ಎಂದು ಯಾವುದನ್ನು ಕರೆಯುತ್ತಾರೆ? ಐಹೊಳೆ ಈಸ್ ಕಾಲ್ಡ್ ಕ್ರಡಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್. ಹೂ ವಾಸ್ ದ ಮೋಸ್ಟ್ ಫೇಮಸ್ ಕಿಂಗ್ ಆಫ್ ಪಲ್ಲವಾಸ್? ಪಲ್ಲವರ ಪ್ರಖ್ಯಾತ ದೊರೆ ಯಾರು? ವಾಟ್ ವಾಸ್ ದ ಟೈಟಲ್ ಹಿ ಹ್ಯಾಡ್ ಅಸ್ಯೂಮ್ಡ್? ಆತ ಧರಿಸಿಕೊಂಡಿರುವಂತಹ ಬಿರುದು ಯಾವುದು? ನರಸಿಂಹವರ್ಮ ವಾಸ್ ದ ಗ್ರೇಟೆಸ್ಟ್ ಆಫ್ ಆಲ್ ಪಲ್ಲವ ಕಿಂಗ್ಸ್. ಹಿ ಹ್ಯಾಡ್ ದ ಟೈಟಲ್ ಮಹಾಮಲ್ಲ. ವೇರ್ ಆರ್ ದ ಮೊನೊಲಿಥಿಕ್ ಚಾರಿಯಟ್ಸ್ ಆಫ್ ಪಲ್ಲವ ಟೈಮ್? ಪಲ್ಲವರ ಕಾಲದ ಮೊನೊಲಿಥಿಕ್ ಚಾರಿಯಟ್ಸ್ ಎಲ್ಲಿವೆ? ದೇರ್ ಆರ್ 8 ಚಾರಿಯಟ್ಸ್ ಲೈಕ್ ಟೆಂಪಲ್ಸ್ ಆಟ್ ಮಹಾಬಲಿಪುರಂ. ಅವು ಮಹಾಬಲಿಪುರಂದಲ್ಲಿವೆ. ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಂಪಲ್ ಆಫ್ ಪಲ್ಲವ ಟೈಮ್ಸ್? ಪಲ್ಲವರ ಕಾಲದ ಬಹಳ ಮಹತ್ವಪೂರ್ಣವಾಗಿರುವಂತಹ ಒಂದು ದೇವಸ್ಥಾನ ಯಾವುದು? ಶಿವ ಟೆಂಪಲ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಂಪಲ್ ಆಫ್ ದ ಪಲ್ಲವ ಟೈಮ್. ಶಿವ ಟೆಂಪಲ್ ಅಂತಕ್ಕಂಥದ್ದು. ಹೂ ಗಾಟ್ ದ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಸ್ಕಲ್ಪ್ಟೆಡ್ ಆ್ಯಂಡ್ ಇರೆಕ್ಟೆಡ್ ಇನ್ ಶ್ರವಣಬೆಳಗೊಳ? ಈ ಒಂದು ಗೊಮ್ಮಟೇಶ್ವರ ಮೂರ್ತಿಯನ್ನು ಯಾರು ಕೆತ್ತಿದರು ಮತ್ತು ಅದನ್ನು ಯಾರು ಕೆತ್ತಿಸಿದರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ದ ಕ್ರೆಡಿಟ್ ಆಫ್ ಗೆಟಿಂಗ್ ದಿಸ್ ಸ್ಟ್ಯಾಚ್ಯೂ ಸ್ಕಲ್ಪ್ಟೆಡ್ ಆ್ಯಂಡ್ ಎರಿಕ್ಟೆಡ್ ಗೋಸ್ ಟು ಚಾವುಂಡರಾಯ. ಹೂ ವಾಸ್ ದ ಫೇಮಸ್ ಕಿಂಗ್ ಆಫ್ ಗಂಗಾಸ್? ಗಂಗರ ಒಬ್ಬ ಜನಪ್ರಿಯ ರಾಜ ಯಾರು? ದುರ್ವಿನಿತ ವಾಸ್ ದ ಫೇಮಸ್ ಕಿಂಗ್ ಆಫ್ ಗಂಗಾಸ್. ವಿಚ್ ಡಿಸ್ಟ್ರಿಕ್ಟ್ ಹ್ಯಾಸ್ ತಲಕಾಡು ಕ್ಯಾಪಿಟಲ್ ಆಫ್ ಗಂಗಾಸ್? ಯಾವ ಜಿಲ್ಲೆಯಲ್ಲಿ ಗಂಗರ ರಾಜಧಾನಿ ತಲಕಾಡು ಇದೆ? ಮೈಸೂರು ಹ್ಯಾಸ್ ತಲಕಾಡು ಕ್ಯಾಪಿಟಲ್ ಆಫ್ ಗಂಗಾಸ್. ವಿಚ್ ಇಸ್ ದ ವರ್ಕ್ ಆಫ್ ಚಾವುಂಡರಾಯ? ಚಾವುಂಡರಾಯರು ಬರೆದಿರ್ತಕ್ಕಂಥ ಕೃತಿ ಯಾವುದು? ಚಾವುಂಡರಾಯ ಪುರಾಣ ಈಸ್ ವರ್ಕ್ ಆಫ್ ಚಾವುಂಡರಾಯ. ಚಾವುಂಡರಾಯ ಅಂತಕ್ಕಂಥ ಬರೆದು ಚಾವುಂಡರಾಯ ಪುರಾಣ. ಡಿಸ್ಕಸ್. ಇಲ್ಲಿ ಚರ್ಚಿಸಿ ಉತ್ತರಿಸಿ ಎನ್ನುವಂಥ ಪ್ರಶ್ನೆ ಇದೆ. ಆಲ್ ಪರ್ಸನ್ಸ್ ಆರ್ ಈಕ್ವಲ್ ಬೈ ಬರ್ತ್. ಹುಟ್ಟಿನಿಂದ ಎಲ್ಲ ಮನುಷ್ಯರು ಸಮಾನರು. ಹೌ ಈಸ್ ದಿಸ್ ಸೇಯಿಂಗ್ ಆಫ್ ತಿರುಕ್ಕುಳರ್ ರೆಲಿವೆಂಟ್ ಇವನ್ ಟುಡೇ? ಅವರು ಹೇಳಿರುವಂಥ ಈ ಮಾತು ಇವತ್ತಿಗೂ ಸಹಿತ ಸತ್ಯ ಹೇಗೆ ಅಂತ ಕೇಳಲಾಗಿದೆ. ದ ಮೀನಿಂಗ್ ಆಫ್ ದ ವರ್ಡ್ ತಿರುಕ್ಕುಳರ್ ಈಸ್ ತಿರು ಮೀನ್ಸ್ 3, ಕುರಲ್ ಮೀನ್ಸ್ ಅ ಸ್ಮಾಲ್ ಥಿಂಗ್. ಈಚ್ ಸ್ಟ್ಯಾಂಜಾ ಆಫ್ ಕುರಲ್ ಹ್ಯಾಸ್ ಓನ್ಲಿ 1.5 lines, but it is very well embellished with a meaning. Factors that responsible for prosperity during the Satavahanas time. ಶಾತವಾಹನರ ಸಮೃದ್ಧಿಯ ಬಗ್ಗೆ ಹೇಳಿರಿ. The east and west coast of the empire had number of forts. ಈ ಒಂದು ಸಾಮ್ರಾಜ್ಯದ ಈಸ್ಟ್ ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ಏನಿದ್ದು ಅಂತಂದರೆ ಬಹಳಷ್ಟು ಬಂದರುಗಳನ್ನು ಕಾಣಬಹುದು. India's trade relations with the Roman Empire of Europe was well established during the Satavahanas period. ಭಾರತೀಯರು ರೋಮನರ ಅಂದರೆ ಶಾತವಾಹನ ಕಾಲದ ಭಾರತೀಯರು ಭಾರತದಿಂದ ರೋಮನ್ ಅವರಿಗೆ ವ್ಯಾಪಾರ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು. ಮೆನಿ ಕಮೋಡಿಟೀಸ್ ವೇರ್ ಎಕ್ಸ್ಪೋರ್ಟೆಡ್ ಟು ಯುರೋಪ್ ಫ್ರಾಮ್ ಇಂಡಿಯಾ. ಬಹಳಷ್ಟು ವಸ್ತುಗಳನ್ನು ಯುರೋಪ್ನಿಂದ ಎಕ್ಸ್ಪೋರ್ಟ್ ಮಾಡಿಕೊಳ್ಳಲಾಗ್ತಿತ್ತು ಭಾರತಕ್ಕೆ.
ಸೊ ಇನ್ ರಿಟರ್ನ್ ಗೋಲ್ಡ್ ವುಡ್ ಬಿ ಇಂಪೋರ್ಟೆಡ್ ಇನ್ ಲಾರ್ಜ್ ಕ್ವಾಂಟಿಟೀಸ್. ಮತ್ತು ಆ ದೇಶಗಳಿಂದ ನಾವು ಬಂಗಾರವನ್ನು ತರಿಸಿಕೊಳ್ತಾ ಇದ್ವಿ. ಸಾತವಾಹನಾಸ್ ಕಿಂಗ್ಡಮ್ ಬಿಕೇಮ್ ಮಚ್ ಪ್ರೋಗ್ರೆಸ್ ಡ್ಯೂ ಟು lucrative foreign trade. What might have been the reasons for the decline of the ancient royal dynasties? ಪ್ರಾಚೀನವಾಗಿರುವಂಥ ರಾಜ್ಯಗಳ ಅವಧಿಗೆ ಮುಖ್ಯ ಕಾರಣಗಳೇನು ಅಂತ ಕೇಳಲಾಗಿದೆ. ದೇರ್ ವೇರ್ ಮೆನಿ ರೀಸನ್ಸ್ ಫಾರ್ ಡಿಕ್ಲೈನಿಂಗ್ ರಾಯಲ್ ಡೈನಾಸ್ಟೀಸ್. ಆನ್ಸೆಂಟ್ ಡೈನಾಸ್ಟೀಸ್ ವೇರ್ ನಾಟ್ ಹ್ಯಾವಿಂಗ್ ಪವರ್ಫುಲ್ ಕಿಂಗ್ಸ್. ಆ ಒಂದು ರಾಜ್ಯದಲ್ಲಿ ಬಹಳಷ್ಟು ಶಕ್ತಿಶಾಲಿ ನಾಯಕನಿರಲಿಲ್ಲ. ದೇ ವೇರ್ ಸಫರಿಂಗ್ ಫ್ರಾಮ್ ಎಕನಾಮಿಕಲಿ ಮತ್ತು ಸೋಷಿಯಲಿ. ಅವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಳಲ್ತಾ ಇದ್ವು. ದೇರ್ ಈಸ್ ಅನದರ್ ರೀಸನ್ ಫಾರ್ ದೇರ್ ಡಿಕ್ಲೈನಿಂಗ್ ವಾಸ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಅವರು ಅನಿಸಿರುವಂಥದ್ದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಸಹಿತ ಇದಕ್ಕೆ ಕಾರಣ. ರೈಟ್ ಅ ಶಾರ್ಟ್ ನೋಟ್ ಆನ್ ಪಂಪ, ಪೊನ್ನ ಆ್ಯಂಡ್ ಶ್ರೀ ವಿಜಯ. ಪಂಪ, ವಾಟ್ ವಾಲ್ಮೀಕಿ ಈಸ್ ಟು ಸಂಸ್ಕೃತ ಲಿಟ್ರೇಚರ್. ವಾಲ್ಮೀಕಿಯೊಂದಿಗೆ ಸಂಸ್ಕೃತ ಒಂದು ಸಾಹಿತ್ಯಕ್ಕೆ ಏನು ಸಂಬಂಧ ಇದೆ, ಅದೇ ಸಂಬಂಧ ಪಂಪನಿಗೂ ಮತ್ತು ಕನ್ನಡ ಸಾಹಿತ್ಯಕ್ಕೂ ಸಂಬಂಧವಿದೆ. ಪಂಪ ರೋಟ್ ವಿಕ್ರಮಾರ್ಜುನ ವಿಜಯ. ಪಂಪ ಎನ್ನುವರು ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ವಿಚ್ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಪಂಪ ಭಾರತ. ಅದನ್ನು ನಾವು ಪಂಪ ಭಾರತ ಎಂದು ಕರೆಯುತ್ತೇವೆ. ಪಂಪ ಈಸ್ ಬೀಯಿಂಗ್ ದ ಫಸ್ಟ್ ಕವಿ ಆಫ್ ಕನ್ನಡ. ಪಂಪ ಅನ್ನುವನು ಕನ್ನಡದ ಮೊದಲ ಕವಿಯಾಗಿದ್ದಾನೆ. ಶ್ರೀ ವಿಜಯ. ಕವಿರಾಜ ಮಾರ್ಗ ವಾಸ್ ಕಂಪೋಸ್ಡ್ ಬೈ ಶ್ರೀ ವಿಜಯ ಇನ್ ದ 9th century. 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗವನ್ನು ಬರೆದಿರ್ತಕ್ಕಂಥವನು ಶ್ರೀ ವಿಜಯ. ದಿಸ್ ಈಸ್ ವರ್ಕ್ ಆನ್ ಪೊಯೆಟ್ರಿ ಬುಕ್ಸ್ ಆಫ್ ದ ರಾಷ್ಟ್ರಕೂಟ ಏಜ್. ಇದು ರಾಷ್ಟ್ರಕೂಟರ ಒಂದು ಯುಗದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಕಾವ್ಯಗಳನ್ನು ರಚಿಸಲಾಗಿದೆ. ಸಿನ್ಸ್ ಇಟ್ ಈಸ್ ದ ಅರ್ಲಿಯೆಸ್ಟ್ ಕನ್ನಡ ವರ್ಕ್. ಇದು ಕನ್ನಡದ ಮೊದಲ ಒಂದು ಕಾವ್ಯವಾಗಿದೆ. ಸೊ ಫಾರ್ ನೌ known to us, it occupies a unique place in Kannada literature. ಇದಕ್ಕೆ ಕನ್ನಡದಲ್ಲಿ ಅನನ್ಯವಾಗಿರ್ತಕ್ಕಂಥ ಸ್ಥಾನವನ್ನು ಇದು ಆಕ್ರಮಿಸಿಕೊಂಡಿದೆ. ಪೊನ್ನ. ಆ್ಯನ್ ಎಮಿನೆಂಟ್ ಕನ್ನಡ ಪೋಯೆಟ್. ಪೊನ್ನ ಅನ್ನುವನು ಒಬ್ಬ ಸಮರ್ಥ ಕನ್ನಡ ಕವಿಯಾಗಿದ್ದು ಅಡೋನ್ಡ್ ಇನ್ ದ ಕೋರ್ಟ್ ಆಫ್ ಕೃಷ್ಣ III ಅವರ ಒಂದು ಆಸ್ಥಾನದಲ್ಲಿ ಇವರು ಇದ್ದರು ಅಂಥೇಳಿ. ವಾಟ್ ಈಸ್ ಸ್ಪೆಷಲ್ ಅಬೌಟ್ ಕೈಲಾಸ ಟೆಂಪಲ್ ಆ್ಯಂಡ್ ಎಲಿಫೆಂಟಾ ಕೇವ್. ಕೈಲಾಸ ಟೆಂಪಲ್ ಮತ್ತು ಎಲಿಫೆಂಟಾ ಕೇವ್ ಗುಹಾ ದೇವಾಲಯದ ಬಗ್ಗೆ ಏನು ವಿಶೇಷ ಅಂತ ಕೇಳಿದ್ದಾರೆ. ಇಲ್ಲಿ ಹೇಳ್ಬೋದು, ಕೈಲಾಸ ಟೆಂಪಲ್. ದ ಮ್ಯಾಗ್ನಿಫಿಸೆಂಟ್ ಟೆಂಪಲ್ ಆಫ್ ಕೈಲಾಸ ಆಟ್ ಎಲ್ಲೋರ ವಾಸ್ ಕರ್ವ್ಡ್ ಔಟ್ ಆಫ್ ಅ ಸಿಂಗಲ್ ರಾಕ್ 100 feet high. It was built during the reign of the Rashtrakutas rulers Krishna I. Only one of its kind is in the world. The sculpture wealth of the temple is indeed marvelous. Elephanta Cave. The glory of the Rashtrakuta sculpture wealth is best seen in the rock-cut cave at Elephanta. One is wonderstruck by the relief work depicting the three-faced Mahesha, which is also called Trimurti. State the military achievement of Govinda III. Govinda III, who was the ablest among the Rashtrakutas emperors. He established the military supremacy of the Rashtrakuta in South India. Thereafter, he led a military expedition in North India and victoriously marched up to the Himalayan region. The victory of Govinda III in North India was indeed glorious. Why is Amoghavasha considered a notable emperor? Amoghavasha Nripatunga was the son of Govinda III. When he attained the throne, he was a youth of 14 years. He ruled for more than 60 years. He was a scholar. He was deeply concerned with the welfare of his subjects. He built the city of Manyaketa. Suleiman, a foreign traveler who visited the Rashtrakuta Empire, stated that it was one among the 4 mighty empires of the world. Why is Vikramaditya VI considered the greatest emperor of the Kalyana Chalukya dynasty? The greatest emperor of the dynasty was Vikramaditya VI. His long rule of over 50 years with remarkable progress in Karnataka. During his reign, Chalukya Vikrama Saka was commenced. Vikramaditya VI patronized several eminent scholars. Bilhana describes Vikramaditya's empire as Ramarajya.
Write a short notes on Vikramanka Devacharita, Mitakshara and Manasullasa. Bilhana, Vikramaditya VI patronized several scholars. Bilhana, who was one among them, wrote Vikramanka Devacharita, biography of emperor. Vijnaneshwara, he was another outstanding scholar patronized by Vikramaditya VI. His work Mitakshara is considered an authority on the Hindu laws. Someshwara III wrote Manasullasa in Sanskrit, which deals with several branches of knowledge. Which temple is known as the emperor among the temples? Why? A large number of charming temples were built during the Chalukya's age. They served as center of various fine arts. The Mahadeva temple at Itagi, Koppala district, is the best among the Chalukya temple. An inscription describes this temple as the emperor among the temples. Mention any two features of Hoysala temples. Two features of Hoysala temples. Soft soapstone was main building material. Massive emphasis was laid on the decoration of the temple through sculptures. What is meant by Bhuvaneshwari shown in the picture 4.2? Navaranga is meant for rendering music and dance during puja. Look up at delicately curved ceiling of Navaranga. It is called Bhuvaneshwari. Where do we find great temples of the Hoysalas? There are about 60 temples found in Hasana, Tumkuru and Mandya districts. The most important among them are Halebeedu and Beluru and Somanathapura. Name the great poets of the Hoysala period. The notable poets of the Hoysala period were Janna, Harihara and Raghavanka. Why is Brihadishwara temple famous for? Note the tall Vimana of the temple. Vimana is the tower which is raised above the sanctum. The Vimana rises in the 13 stories of touching the sky. Its height is 61 meters. The Brihadishwara is the largest and tallest of all India's temples. A 1,000-year-old monument, it is World Heritage Structure. What are the achievements of Raja Raja Chola? Raja Raja Chola was a powerful ruler and an able administrator. His vast empire included all the regions south of Tungabhadra as well as Sri Lanka and the Maldives. To keep his empire secure, he built a strong army and navy. The marvelous temple is in his contribution. What are the special features of Chola village administration? The village administration under the Chola Empire was exemplary. The administration was largely left to the village assemblies. The assemblies were elected bodies. For day-to-day administration, various committees were formed with the specific functions. They were required to submit accounts periodically. There was also the practice to keeping disqualified members out of the assembly. On the whole, the committees function and more or less on the lines of the present day village panchayat. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.